ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಚೈತ್ಯ ಪ್ರಾಸಾದವನ್ನು ವಿನಾಶಗೊಳಿಸಿ ಅಲ್ಲಿದ್ದ ರಾಕ್ಷಸರನ್ನು ಸಂಹರಿಸಿದುದು ಎಂಬ 43ನೆಯ ಸರ್ಗಕ್ಕೆ ಸ್ವಾಗತ. ತತಸ್ಸ ಕಿಂಕರಾನ್ ಹತ್ವಾ ಹನುಮಾಂ ಸ್ಥಾನಮಾಶ್ರಿತಃ ವನಂ ಭಗ್ನಂ ಮಯಾ ಚೈತ್ಯ ಪ್ರಾಸಾದೋ ನ ವಿನಾಶಿತಃ. ಕಿಂಕರ ರಾಕ್ಷಸರನ್ನು ಸಂಹರಿಸಿದ ನಂತರ ಕಪಿಶ್ರೇಷ್ಠನಾದ ವಾಯುಪುತ್ರನಾದ ಹನುಮಂತನು ವನದ ಹೊರಬಾಗಿಲಿನಲ್ಲಿ ಕುಳಿತು ಯೋಚಿಸತೊಡಗಿದನು. ನಾನೇನು ಈ ವನವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದನು, ಆದರೆ ಈ ಚೈತ್ಯ ಪ್ರಾಸಾದವನ್ನು ಅಂದರೆ ರಾಕ್ಷಸರ ಕುಲದೇವತೆಯ ದೇವಾಲಯವನ್ನು ಕೆಡಹಲಿಲ್ಲ, ಅದನ್ನು ಈಗಲೇ ಧ್ವಂಸ ಮಾಡಿಬಿಡುವೆನು. ಹನುಮಂತನು ಹೀಗೆ ಯೋಚಿಸಿ ತನ್ನ ಬಲವೆಷ್ಟೆಂಬುದನ್ನು ರಾಕ್ಷಸರಿಗೆ ತೋರ್ಪಡಿಸುವಂತೆ ಮೇರು ಶಿಖರದಂತೆ ಎತ್ತರವಾಗಿದ್ದ ಚೈತ್ಯ ಪ್ರಾಸಾದದ ಮೇಲೆ ಕಡೆಗೆ ಹಾರಿ ಮೇಲೆ ಕುಳಿತನು. ಪರ್ವತ ಸದೃಶವಾದ ಚೈತ್ಯ ಪ್ರಾಸಾದವನ್ನು ಹತ್ತಿ ಕುಳಿತಿದ್ದ ಮಹಾ ತೇಜಸ್ವಿಯಾದ ಹನುಮಂತನು ಆಗ ತಾನೇ ಉದಯಿಸಿದ ಮತ್ತೊಬ್ಬ ಸೂರ್ಯನಂತೆಯೇ ಪ್ರಕಾಶಿಸುತ್ತಿದ್ದನು. ಎದುರಿಸಲು ಅಸಾಧ್ಯವಾದ ಪ್ರಜ್ವಲಿಸುವ ತೇಜಸ್ಸಿನಿಂದ ಬೆಳಗುತ್ತಿದ್ದ ಹನುಮಂತನು ಕ್ಷಣ ಮಾತ್ರದಲ್ಲಿ ಎತ್ತರವಾಗಿದ್ದ ಚೈತ್ಯ ಪ್ರಾಸಾದವನ್ನು ಧ್ವಂಸ ಮಾಡಿ ಸಪ್ತ ಪರ್ವತಗಳಲ್ಲೊಂದಾದ ಪಾರಿಯಾತ್ರ ಪರ್ವತದಂತೆಯೇ ಪ್ರಕಾಶಿಸುತ್ತಿದ್ದನು. ತನ್ನ ಪ್ರಭಾವದಿಂದ ದೊಡ್ಡದಾದ ಶರೀರವನ್ನು ಧರಿಸಿ ಭಯರಹಿತನಾಗಿ ಲಂಕಾ ಪಟ್ಟಣವನ್ನು ಶಬ್ದಗಳಿಂದ ತುಂಬುತ್ತಿರುವನೋ ಎಂಬಂತೆ 2 ಭುಜಗಳನ್ನು ಬಲವಾಗಿ ಅಪ್ಪಳಿಸಿಕೊಂಡನು. ಕಿವಿಯ ತಮಟೆಯನ್ನೇ ಒಡೆದು ಹೋಗುವಂತಹ ಮಹತ್ತರವಾದ ಆ ಆಸ್ಫೋಟನೆಯ ಶಬ್ದದಿಂದಾಗಿ ಹಾರಾಡುತ್ತಿದ್ದ ಪಕ್ಷಿಗಳು ತೊಪನೆ ಕೆಳಕ್ಕೆ ಬಿದ್ದವು. ಚೈತ್ಯ ಪ್ರಾಸಾದವನ್ನು ರಕ್ಷಿಸುತ್ತಿದ್ದ ರಾಕ್ಷಸರು ಮೂರ್ಛೆ ಹೊಂದಿದರು. ಬಳಿಕ ಹನುಮಂತನು ಜಯಕಾರ ಪೂರ್ವಕವಾಗಿ ಪುನಃ ಹೇಳಿದನು. ಅನೇಕ ಶಾಸ್ತ್ರಗಳನ್ನು ತಿಳಿದಿರುವ ಶ್ರೀರಾಮನು ವಿಜಯಿಯಾಗಲಿ, ಮಹಾಬಲನಾದ ಲಕ್ಷ್ಮಣನು ವಿಜಯಿಯಾಗಲಿ, ರಾಘವನಿಂದ ರಕ್ಷಿಸಲ್ಪಡುತ್ತಿರುವ ಸುಗ್ರೀವರಾಜನು ನಿಶ್ಚಯವಾಗಿಯೂ ಜಯಗಳಿಸುತ್ತಾನೆ. ಕ್ಲಿಷ್ಟವಾದ ಕಾರ್ಯಗಳನ್ನು ಆಯಾಸವಿಲ್ಲದೆ ಮಾಡುವ ಕೋಸಲೇಂದ್ರನಾದ ಶ್ರೀರಾಮನ ದೂತನು ನಾನು. ವಾಯುವಿನ ಮಗನಾದ ಹನುಮಂತನು ಶತ್ರು ಸೈನ್ಯ ಸಂಹಾರಕನು. ಯುದ್ಧದಲ್ಲಿ ಬಂಡೆಗಳಿಂದಲೂ ವೃಕ್ಷಗಳಿಂದಲೂ 1000 ಬಾರಿ ಅನವರತವಾಗಿ ಶತ್ರುಗಳನ್ನು ಪ್ರಹರಿಸುವ ಪರಾಕ್ರಮವುಳ್ಳ ನನಗೆ 1000 ರಾವಣರು ಸಾಟಿಯಾಗಲಾರರು. ಲಂಕೆಯನ್ನು ನಾಶಗೊಳಿಸಿ ನನ್ನ ಪರಾಕ್ರಮವನ್ನು ಪ್ರದರ್ಶಿಸಿ ಸೀತಾದೇವಿಗೆ ಅಭಿವಾದನ ಮಾಡಿ ಕೃತಕೃತ್ಯನಾಗಿ ಎಲ್ಲ ರಾಕ್ಷಸರು ನೋಡುತ್ತಿರುವಂತೆಯೇ ನಾನು ಇಲ್ಲಿಂದ ಹೊರಟು ಹೋಗುವೆನು. ಭಗ್ನಾವಶೇಷವಾಗಿದ್ದ ಚೈತ್ಯ ಪ್ರಾಸಾದದ ಮೇಲೆ ಕುಳಿತಿದ್ದ ಮಹಾಕಾಯನಾಗಿದ್ದ ಕಪಿನಾಯಕನು ಹೀಗೆ ಘೋಷಿಸಿ ರಾಕ್ಷಸರಿಗೆ ಭಯವನ್ನುಂಟು ಮಾಡುತ್ತಾ ಗಟ್ಟಿಯಾಗಿ ಗರ್ಜಿಸಿದನು. ಆ ಮಹಾನಾದವನ್ನು ಕೇಳಿದೊಡನೆಯೇ ಚೈತ್ಯ ಪ್ರಾಸಾದವನ್ನು ರಕ್ಷಿಸುತ್ತಿದ್ದ 100 ರಾಕ್ಷಸರು ವಿಧವಾದ ಅಸ್ತ್ರಗಳನ್ನು, ಖಡ್ಗಗಳನ್ನು, ಗಂಡುಗೊಡಲೆಗಳನ್ನು ಹಿಡಿದುಕೊಂಡು ಮಾರುತಿಯ ಮೇಲೆ ಪ್ರಯೋಗಿಸುತ್ತಾ ಅವನನ್ನು ಸುತ್ತುವರಿದು ನಿಂತರು. ವಿಚಿತ್ರವಾದ ಗದೆಗಳಿಂದಲೂ ಸುವರ್ಣಮಯವಾದ ಹೊರಪಟ್ಟಿಗಳಿಂದಲೂ ಕೂಡಿದ್ದ ಪರಿಘಾಯುಧಗಳಿಂದಲೂ ಸೂರ್ಯ ಸದೃಶವಾದ ಬಾಣಗಳಿಂದಲೂ ವಾನರ ಶ್ರೇಷ್ಠನಾದ ಹನುಮಂತನನ್ನು ಆ ರಾಕ್ಷಸರು ಪ್ರಹರಿಸಿದರು. ಮಾರುತಿಯನ್ನು ಸುತ್ತುವರಿದು ನಿಂತಿದ್ದ ಆ ರಾಕ್ಷಸ ಸಮೂಹವು ಗಂಗಾ ನದಿಯಲ್ಲಿರುವ ದೊಡ್ಡದಾದ ಸುಳಿಯಂತೆಯೇ ಕಾಣುತ್ತಿದ್ದಿತು. ಬಳಿಕ ಭಯಂಕರ ರೂಪವನ್ನು ಧರಿಸಿದ ಮಾರುತಿಯು ಚೈತ್ಯ ಪ್ರಾಸಾದದಲ್ಲಿ ಭಗ್ನಾವಶೇಷವಾಗಿ ಉಳಿದಿದ್ದ ಎತ್ತರವಾಗಿದ್ದ ಸುವರ್ಣಭೂಷಿತವಾಗಿದ್ದ ಮತ್ತು 100 ಪದರಗಳಿಂದ ಕೂಡಿದ್ದ ಕಂಬವನ್ನು ಕಿತ್ತು ವೇಗವಾಗಿ ತಿರುಗಿಸತೊಡಗಿದನು. ಕಂಬದ ಮತ್ತು ಗಾಳಿಯ ಘರ್ಷಣೆಯ ಬಿರುಸಿನಿಂದ ಹುಟ್ಟಿದ ಬೆಂಕಿಯಿಂದ ಮೊದಲೇ ಹಾಳಾಗಿ ಹೋಗಿದ್ದ ಪ್ರಾಸಾದವು ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಹೊತ್ತಿಕೊಂಡು ಉರಿಯುತ್ತಿದ್ದ ಚೈತ್ಯ ಪ್ರಾಸಾದವನ್ನು ನೋಡಿ ಉತ್ಸಾಹಿತನಾದ ಹನುಮಂತನು ವಜ್ರಾಯುಧದಿಂದ ಇಂದ್ರನು ರಾಕ್ಷಸರನ್ನು ಸಂಹರಿಸಿದಂತೆ ಸ್ತಂಭದಿಂದಲೇ 100 ಮಂದಿ ಪ್ರಾಸಾದದ ರಕ್ಷಕರನ್ನು ಕ್ಷಣಮಾತ್ರದಲ್ಲಿ ಸಂಹರಿಸಿದನು. ಮರುಕ್ಷಣದಲ್ಲಿಯೇ ಆಕಾಶಕ್ಕೆ ಹಾರಿ ಅಲ್ಲಿಯೇ ನಿಂತು ರಾಕ್ಷಸರಿಗೆ ಹೇಳಿದನು. ಎಲ್ಲರೂ ನನ್ನ ಈ ಮಾತುಗಳನ್ನು ಕೇಳಿರಿ. ಸುಗ್ರೀವನು ತನ್ನ ಆಜ್ಞಾಧಾರಕನಾದ ಮಹಾತ್ಮರಾದ ಮತ್ತು ಮಹಾಬಲಿಷ್ಠರಾದ ನನ್ನಂತಹ 1000 ಮಂದಿ ಕಪಿಶ್ರೇಷ್ಠರನ್ನು ಸೀತಾದೇವಿಯನ್ನು ಹುಡುಕಲು ಎಲ್ಲ ಕಡೆಗಳಿಗೂ ಕಳುಹಿಸಿಕೊಟ್ಟಿರುವನು. ಹಲ್ಲು ಮತ್ತು ಉಗುರುಗಳನ್ನೇ ಪ್ರಧಾನವಾದ ಆಯುಧಗಳನ್ನಾಗಿ ಹೊಂದಿರುವ ಅವರಲ್ಲಿ ಕೆಲವರು 10 ಆನೆಗಳ ಬಲವುಳ್ಳವರು, ಕೆಲವರು 100 ಆನೆಗಳ ಬಲಕ್ಕೆ ಸಮಾನವಾದ ಬಲವುಳ್ಳವರು, ಕೆಲವರಿಗೆ 1000 ಆನೆಗಳಿಗೆ ಇರುವ ಬಲವಿದೆ, ಕೆಲವರು ಸಾಮೂಹಿಕವಾಗಿ ತಮ್ಮ ಬಲವನ್ನು ಪ್ರದರ್ಶಿಸುತ್ತಾರೆ,
ಕೆಲವರು ವಾಯುವಿನ ಬಲಕ್ಕೆ ಸಮಾನವಾದ ಬಲವುಳ್ಳವರು. ಕೆಲವರ ಬಲವನ್ನು ಅಳೆಯಲು ಸಾಧ್ಯವೇ ಆಗುವುದಿಲ್ಲ. 100,000 ಲಕ್ಷ ಕೋಟಿ ಸಂಖ್ಯೆಯುಳ್ಳ ಅವರು ಅದಕ್ಕಾಗಿ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾರೆ. ಕಪಿ ಸೈನ್ಯದಿಂದ ಸಮಾವೃತನಾಗಿ ನಮ್ಮ ರಾಜನಾದ ಸುಗ್ರೀವನು ಇಲ್ಲಿಗೆ ಬರುವನು. ಅವನು ನಿಮ್ಮೆಲ್ಲರ ವಿನಾಶಕನಾಗುವನು. ಅನಂತರ ಈ ಲಂಕೆಯು ಉಳಿಯುವುದಿಲ್ಲ, ನೀವು ಉಳಿಯುವುದಿಲ್ಲ. ಮಹಾತ್ಮನಾದ ಶ್ರೀರಾಮನೊಡನೆ ವೈರವನ್ನು ಕಟ್ಟಿಕೊಂಡಿರುವ ನಿಮ್ಮ ರಾಜನಾದ ರಾವಣನು ಉಳಿಯುವುದಿಲ್ಲ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 43ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.